ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಇವತ್ತು ಪರಾಕ್ ಸಿನಿಮಾದ ಟೀಸರನ್ನು ನೋಡ್ಕೊಂಬಂದೆ. ಹೇಗೆ ಅನಿಸ್ತು, ಏನು ಕತೆ, ಅದ್ರ ಬಗ್ಗೆ ಮಾತಾಡ್ತೀನಿ, ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಪರಾಕ್ ಸಿನಿಮಾ ಎಲ್ರಿಗೂ ಗೊತ್ತಿರೋ ಹಾಗೇನೆ ಒಂದು ಟೀಸರು ತುಂಬ ಒಂದು ಹೈಪ್ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಹಾಲೇಶ್ ಅವರು ನಿರ್ದೇಶನವನ್ನು ಮಾಡ್ತಾ ಇದ್ದಾರೆ ಆ್ಯಂಡ್ ಮುರಳಿ ಅವರು ಇದರಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಂಡಿರುವಂಥದ್ದು. ಸೊ ಮೊದಲನೇದಾಗಿ ಟೀಸರ್ ಬಗ್ಗೆ ಹೇಳಬೇಕು ಅಂದರೆ, ಟೀಸರ್ ಮಾತ್ರ ಫುಲ್ಲಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡುವಂಥ ಸಿನಿಮಾ ಇದಾಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ, ಮುರಳಿ ಅವರ ಸಿನಿಮಾ ಅಂತ ಬಂದರೆ ಖಂಡಿತವಾಗ್ಲೂ ಎಲ್ರಿಗೂ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಸಖತ್ತಾಗಿರುತ್ತೆ ಅಂತ. ಆ್ಯಂಡ್ ಸದ್ಯದ ದಿನಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಸೊ ಸಿನಿಮಾಗಳ ಅಪ್ಡೇಟ್ಸ್ಗಳು ಬರೆದಿರುವಾಗ ಸೊ ಯಾವುದು ಸಿನಿಮಾ ಬರ್ತಾ ಇಲ್ಲ ಹಾಗೆ ಹೇಗೆ ಅಂತ. ಬಟ್ ಅದರಲ್ಲಿ ಈ ರೀತಿ ಅಂತ ಒಳ್ಳೊಳ್ಳೆ ಒಂದು ಸಿನಿಮಾಗಳು ಬಂದಾಗ ಆ್ಯಂಡ್ ದೊಡ್ಡ ಮಟ್ಟಿಗೆ ಸಿನಿಮಾಗಳನ್ನು ಮಾಡಿದಾಗ ಖಂಡಿತವಾಗ್ಲೂ ಖುಷಿ ಆಗುತ್ತೆ. ಈ ಟೀಸರು ಒಂದು ರೀತಿಯಲ್ಲಿ ಪ್ರಾಮಿಸ್ ಮಾಡಿದೆ ಆಡಿಯನ್ಸ್ಗಳಿಗೆ ಒಂದು ನೆಕ್ಸ್ಟ್ ಲೆವೆಲ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆ್ಯಂಡ್ ಆಲ್ಮೋಸ್ಟ್ ಒಂದು ಬಿ ಜಿ ಎಮ್ ಆಗಿರ್ಬೋದು ಆ್ಯಂಡ್ ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಒಂದು ರೀತಿಯಲ್ಲಿ ಬೇರೆ ಒಂದು ಶೇಡಲ್ಲೇ ಮಾಡಿದ್ದಾರೆ ನಿರ್ದೇಶಕರು. ಅವರ ಒಂದು ಪರ್ಸ್ಪೆಕ್ಟಿವ್ ಅಂದರೆ, ಈಗ ಮುರಳಿ ಅವರಿಗೆ ಸಿನಿಮಾ ಮಾಡ್ತಿದ್ದೀವಿ ಅಂತ ಬಂದಾಗ ಸೊ ಅವ್ರ ಪರ್ಸ್ಪೆಕ್ಟಿವ್ ಒಂದು ಬೇರೆ ರೀತಿಯಲ್ಲಿ ಯೋಚನೆ ಮಾಡಿ ಬೇರೆ ರೀತಿಯೇ ಪೋರ್ಟ್ರೇ ಮಾಡಬೇಕು ಅನ್ನೋ ಒಂದು ನಿರ್ಧಾರವನ್ನು ಮಾಡಿ ಅದ್ಭುತವಾದಂಥ ಒಂದು ಟೀಸರ್ ಕಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಮುಖ್ಯ ಆಗುತ್ತೆ ಒಂದು ಸಿನಿಮಾಗಳನ್ನು ಜನರಿಗೆ ಮುಂಚಿತವಾಗಿ ಏನಾದರೂ ಒಂದು ಗ್ಲಿಂಪ್ಸ್ ಮೂಲಕವಾಗಿನೋ ಅಥವಾ ಟೀಸರ್ ಮೂಲಕವಾಗಿನೋ ಟ್ರೈಲರ್ ಮೂಲಕವಾಗಿನೋ ಸೊ ಏನೋ ಒಂದು ತೋರಿಸ್ಬೇಕು ಅಂದಾಗ ಆ ಒಂದು ಯಾವ ಒಂದು ಪ್ಯಾಟ್ರಾನು ಯಾವ ಒಂದು ಸಿಚುವೇಶನ್ಸ್ಗಳನ್ನು ನಾವೀಗ ಜನರಿಗೆ ಫಸ್ಟಿಗೆ ತೋರಿಸ್ಬೇಕು ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಆ ಒಂದು ಸಿಚುವೇಶನ್ಸ್ಗಳನ್ನು ಸಿನಿಮಾದಲ್ಲಿರುವಂಥ ಸಿಚುವೇಶನ್ಸ್ಗಳನ್ನು ತುಂಬ ಅದ್ಭುತವಾಗಿ ನಿರ್ದೇಶಕರು ಟೀಸರ್ ಕಟ್ಟನ್ನು ಮಾಡಿಸಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮುರಳಿ ಅವರ ಒಂದು ಕೆರಿಯರಲ್ಲಿ ಇದೂ ಕೂಡ ಒಂದು ರೆಕಾರ್ಡ್ ಬ್ರೇಕ್ ಮಾಡುವಂಥ ಸಿನಿಮಾ ಆಗುತ್ತೆ, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ನಾನು ಕೂಡ ಒಂದು ರೀತಿಯಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆಗೇನೆ ಈ ಒಂದು ಟೀಸರಲ್ಲಿ ನನಗೆ ಇಷ್ಟ ಆಗಿದ್ದು ಮೇನ್ ಥಿಂಗ್ ಏನು ಅಂದರೆ, ಸೊ ಅದರಲ್ಲೊಂದು ಫೈಟಿಂಗ್ ಸೀನ್ ಬರುತ್ತೆ. ಅದಕ್ಕಿಂತ ಮುಂಚೆನೇ ಒಂದು ರೇಡಿಯೋದಲ್ಲಿ ಒಂದು ಸಾಂಗ್ ಪ್ಲೇ ಆಗುತ್ತೆ. ಸೊ ಆ ರೇಡಿಯೋ ಸಾಂಗ್ ಪ್ಲೇ ಆಗ್ತಿದ್ದಂಗೆ ಒಂದು ಫೈಟ್ ಸ್ಟಾರ್ಟ್ ಆಗುತ್ತೆ. ಆ ಫೈಟ್ ಸ್ಟಾರ್ಟ್ ಆದಮೇಲೆ ಒಂದು ಕ್ಯಾಮ್ರಾ ಆ್ಯಂಗಲ್ಸ್ಗಳೇನಿದೆ ಅದು ಮಾತ್ರ ಲಿಟ್ರಲಿ ನಾನು ಹೇಳ್ತೀನಿ ಥಿಯೇಟ್ರಲ್ಲಿ ಮಾತ್ರ ಸಖತ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಒಂದು ಡಾಲ್ಬಿ ಆಟ್ಮಾಸು ಒಂದು ಸಖತ್ತಾಗಿರೋ ಥಿಯೇಟ್ರಲ್ಲಿ ನಾವೇನೋ ಕೂತ್ಕೊಂಡು ನೋಡ್ತಾ ಇದ್ದೀವಿ ಅಂದಾಗ ಸಖತ್ತಾಗಿರೋ ಒಂದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಯಾರಿಗೆಲ್ಲ ಈ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ಗಳು ಇಷ್ಟ ಆಗುತ್ತೆ ಸೊ ಅವ್ರಿಗೆ ಮಾತ್ರ ಒಂದು ಥ್ರಿಲ್ಲಿಂಗ್ ಸಿನಿಮಾ ಆಗೋದ್ರಲ್ಲಿ ಡೌಟೇ ಇಲ್ಲ. ಆ್ಯಂಡ್ ಫೈನಲಿ ನಾನಂತೂ ತುಂಬ ಒಂದು ಎಕ್ಸೈಟ್ಮೆಂಟಲ್ಲ ಕಾಯ್ತಾ ಇದ್ದೀನಿ ಈ ಒಂದು ಸಿನಿಮಾಗೋಸ್ಕರ. ಆ್ಯಂಡ್ ಅಪ್ಕಮಿಂಗ್ ಬರುವಂಥ ಅಪ್ಡೇಟ್ಸ್ಗಳು ಕೂಡ ಕಾಯ್ತಾ ಇದ್ದೀನಿ. ಸೊ ಈ ರೀತಿಯಂಥ ಟೀಸರ್ ನೋಡಿದಾಗ ಖುಷಿ ಆಗುತ್ತೆ. ಆ್ಯಂಡ್ ಈ ಸಿನಿಮಾನೂ ಕೂಡ ಒಂದು ಮೋಸ್ಟ್ ವೇಟೆಡ್ ಸಿನಿಮಾ ಆಗಿ ಲೀಸ್ಟಿಗೆ ಸೇರಿಕೊಳ್ತು. ಆ್ಯಂಡ್ ವೇಟಿಂಗ್ ಫಾರ್ ದಿ ಪರಾಕ್ ಅಂತಲೇ ಹೇಳಕ್ಕೆ ನಾನು ಪರ್ಸ್ನಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ. ಆ್ಯಂಡ್ ಈ ಒಂದು ಟೀಸರ್ ನೋಡಾದ್ಮೇಲೆ ನನಗನ್ಸಿದ್ದು ಇಷ್ಟು ವಿಚಾರ. ಸೊ ನಿಮಗೆ ಆನೆಸ್ಟ್ಲಿ ಏನು ಅನಿಸ್ತು, ಏನು ಕತೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಆಲ್ ದ ಬೆಸ್ಟ್ ಟೀಮ್ಗೆಲ್ಲ. ಯಾಕೆಂದರೆ ಒಂದು ಟೀಸರಲ್ಲೇ ಗೊತ್ತಾಗುತ್ತೆ ನಿರ್ದೇಶಕರಾಗಿರ್ಬೋದು ಮತ್ತು ಮುರಳಿಯವರಾಗಿರ್ಬೋದು ಆ್ಯಂಡ್ ಓವರ್ ಆಲ್ ಟೀಮ್ ಏನಿದೆ ಪರಾಕ್ ಟೀಮು ತುಂಬಾ ಎಫರ್ಟ್ ಹಾಕಿದೆ. ಸೊ ಈ ಎಫರ್ಟ್ಗೆ ಖಂಡಿತವಾಗ್ಲೂ ಪ್ರತಿಫಲ ಸಿಗಬೇಕು. ಯಾಕಂದರೆ ಅಷ್ಟು ಅದ್ಭುತವಾದಂಥ ಒಂದು ಟೀಸರನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೆ ಮತ್ತೆ ಮುರಳಿ ಅವರನ್ನು ನಾವು ಸ್ಕ್ರೀನ್ ಮೇಲೆ ನೋಡೋಕ್ಕೆ ಕಾಯ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸೊ ಇದಾಗಿತ್ತು ಓವರಾಲ್ ಆಗಿ ನನ್ನ ಒಂದು ಅನಿಸಿಕೆ. ನಿಮಗೆ ಏನು ಅನ್ನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ವೇಟಿಂಗ್ ಫಾರ್ ದ ಪರಾಕ್ ಇನ್ನು ಎಕ್ಸ್ಟ್ರಾ ಏನೂ ಮಾತಾಡೋಂಗಿಲ್ಲ ಅಂತ ಹೇಳ್ತಾ ಸೊ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಇಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.